ಸ್ವಾಮಿ ನಾವಿರೋದು ಹೀಗೆ. ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಕನ್ನಡ ಯೂಟ್ಯೂಬ್ ಚಾನಲ್. ನೋಡಿ ಸ್ವಾಮಿ ನಾವಿರೋದು ಹೇಗೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ಸಾಕಷ್ಟು ದಿನದಿಂದ ಒಂದು ಮಂಚವನ್ನು ತೊಗೋಬೇಕು, ಒಂದು ಕಾಟನ್ನ ತೊಗೋಬೇಕು ಅಂದ್ಕೊಂಡಿದ್ವಿ. ಆದರೆ ನನ್ನ ಮಗ ಇನ್ನೂ ಚಿಕ್ಕವನಿದ್ದರಿಂದ ತೊಗೊಳಕ್ಕಾಗಿರಲಿಲ್ಲ, ತೊಗೊಂಡಿರಲಿಲ್ಲ. ಬೇಕು ಅಂತಾನೆ ಬಿದ್ದುಬಿಡ್ತಾನೆ ಮೇಲಿಂದ ಅಂಥೇಳಿ ಫೈನಲಿ ಅದು ಒಂದು ಉದ್ದೇಶ. ಆದರೆ ಟ್ರಾನ್ಸ್ಫರ್ ಆಗಿಬಿಟ್ರೆ ಮತ್ತೆ ಇಲ್ಲಿಂದ ಸಾಗಿಸೋಕ್ಕೆ ಕಷ್ಟ ಆಗುತ್ತೆ, ಇಳಿಸೋಕ್ಕೆ ಫಸ್ಟ್ ಫ್ಲೋರಲ್ಲಿರೋದ್ರಿಂದ ಇಳಿಸೋಕೆ ಕಷ್ಟ ಆಗುತ್ತೆ ಅಂತ ತೊಗೊಂಡಿರಲಿಲ್ಲ. ಆದರೂ ಇವಾಗ ಸೇಲ್ ನಡೀತಿದ್ದರಿಂದ ಅಮೆಝಾನ್ನಲ್ಲಿ ಒಂದು ಕಾಟ್ನ ಬುಕ್ ಮಾಡಿದ್ದೀವಿ. ಆ ಕಾಟ್ ಫೈನಲಿ ಡೆಲಿವರಿ ಆಗಿದೆ. 1 ಮಂತ್ ಆಗಿದೆ. 1 ಮಂತ್ ಆದಮೇಲೆ ಡೆಲಿವರಿ ಆಗಿದೆ. ಹಾಗಾಗಿ ಈ ಕಾಟ್ ಜೊತೆಗೆ ಬೆಡ್ ಕೂಡ ತರಿಸಿದ್ದೀವಿ. ಬೆಡ್ಡು ಮತ್ತು ಕಾಟ್ ಎರಡರಿಂದ ಒಂದು ಅಪ್ರಾಕ್ಸಿಮೇಟ್ 40,000 ರೂಪಾಯಿ ಆಗಿದೆ. ಅದು ಎರಡನ್ನೂ ರಿವ್ಯೂ ಕೊಡ್ತೀನಿ. ಆನ್ಲೈನಲ್ಲಿ ಪರ್ಚೇಸ್ ಮಾಡಿದರೆ ಚೆನ್ನಾಗಿರಲ್ಲ ಅನ್ನೋ ಅಭಿಪ್ರಾಯ ಕೆಲವರಿಗಿರುತ್ತೆ. ಹೇಗಿದೆ ಮಂಚ ಮತ್ತು ಅದರ ಇನ್ಸ್ಟಾಲೇಷನ್ ಹೇಗೆ ಮಾಡೋದು ಅದು ನೋಡಿ. ಅವರು ಕೆಳಗಡೆನೇ ಇಳಿಸ್ಬಿಟ್ಟು ಹೋಗಿಬಿಟ್ರು. ಹಾಗಾಗಿ ನಾನೇ ಹೊರೋ ಪರಿಸ್ಥಿತಿ ಬಂತು. ನನ್ನ ವೈಫು ವೀಡಿಯೋ ಮಾಡಿಟ್ಟಿದ್ದಾಳೆ. ಹಾಗಾಗಿ ಬನ್ನಿ ನಿಮಗೆ ತೋರಿಸ್ತೀನಿ ಸ್ಟೆಪ್ ಬೈ ಸ್ಟೆಪ್ಪು ಹೇಗಿದೆ, ಏನು ಕತೆ ಎಲ್ಲನೂ ಡೀಟೇಲ್ ಆಗಿ ತೋರಿಸ್ತೀನಿ, ಹೇಗೆ ಇನ್ಸ್ಟಾಲ್ ಮಾಡೋದು ಅಂತ. ಸಂಪೂರ್ಣವಾಗಿ ರೋಸ್ ವುಡ್ಡಿಂದ ಮಾಡಿರುವಂಥ ಮಂಚ. ಹಾಗೆ ಕೆಳಗಡೆ ಬಂದು MDF ಶೀಟ್ ಬರುತ್ತೆ. ಇದಕ್ಕೆ 24,600 ರೂಪಾಯಿ ಪೇ ಮಾಡಿದ್ದೀವಿ. ಇದಕ್ಕೆ ವರ್ತ್ ಇದೆಯಾ, ಹೇಗಿದೆ ಮಂಚ ನೋಡೋಣ. ಇವನು ಓಪನ್ ಮಾಡ್ತಿದ್ದಾನೆ ನೋಡಿ ಇಲ್ಲಿ. ಚಿನ್ನಿ ಪಪ್ಪ ಓಪನ್ ಮಾಡ್ತಾರೆ ಬಿಡು, ನಿಂಗೆ ಆಗಲ್ಲ. ಸೈಡಿಗೆ ಬಾ. ಹಾಂ ಈ ಪೀಸಸ್ ಇರೋದು ಇದರಲ್ಲಿ. ನಾನು ಇದ್ಯಾಕೆ ಇಷ್ಟೊಂದು ವೆಯ್ಟ್ ಇದೆಯಲ್ಲ, ಇದರಲ್ಲಿ ಏನಿದೆ ಅಂತ ಅನ್ಕೋತಿದ್ದೆ. ಚೆನ್ನಾಗಿದೆ. ಚಿನ್ನು ಏಟಾಗುತ್ತೆ ಈ ಕಡೆ ಬಾ. ಇವನು ಇಲ್ಲಿ ರೌಂಡ್ ಗಾಡಿ ಓಡ್ಸಕ್ ಬಂದಿದ್ದಾನೆ. ಚಿನ್ನಿ ಅದೇನು ಮುಟ್ಬೇಡ ಮಗನ. ಕೊಟ್ಟಿದ್ದಾರೆ ಬುಕ್ಕು ಹಾಕ್ಲಿಕ್ಕೆ. ಏನು ಮುಟ್ಟೋಂಗಿಲ್ಲ ಮೌರ್ಯ. ಇವೆಲ್ಲ ನಟ್ಟು ಬೋಲ್ಟು. ಇವು ಮೈನ್ ಬೋಲ್ಟ್ಗಳು. ಈ ಸೈಡಿಗೆ ಇಲ್ಲಿ ನೋಡಿದೆ, ಇಲ್ಲಿಂದ ಈ ಪಾಯಿಂಟ್ ಕೊಟ್ಟಿದ್ದಾರಲ್ಲ, ಈ ಪಾಯಿಂಟು 4 ಈ ತರ ಕನೆಕ್ಟ್ ಮಾಡ್ಕೋಬೇಕು ಫಸ್ಟ್. ಮೌರ್ಯ ಚಿನ್ನು ಸುಮ್ಮನಿರು ನೀನು. ತರಬೇಕು ಸ್ಪ್ಯಾನರ್. ಕೊಟ್ಟೆ. ಇವನೊಂದು ಸ್ಪ್ಯಾನರ್ ಇಟ್ಕೊಂಡು ಗಾಡಿನ ಲೂಸು ಟೈಟ್ ಮಾಡ್ತಾ ಇದ್ದಾನೆ. ಅದೇ ಸೋಫಾ ತರಿಸಿದಾಗ್ಲೂ ಅವರೇ ಸ್ಪ್ಯಾನರ್ ಕೊಟ್ಟಿದ್ರಲ್ಲ ಅದಕ್ಕೆ. ಹಾಕಿ ಟೈಟ್ ಮಾಡಬೇಕು. 1 2 3 ಹಿಂಗೆ 3 3 6 ಅಲೆಂಕಿ ಕೊಟ್ಟಿದ್ದಾರೆ. ಇದರಿಂದ ಇದು ಜೋಡ್ಸಕ್ಕೆ ಈ ಪೋಲಿಗೆ. ಈಗ ಸೆಟಪ್ ಕಂಪ್ಲೀಟ್ ಆಗಿದೆ. ಇದ್ರ ಮೇಲಕ್ಕೆ ಅಡ್ಡಪಟ್ಟಿ ಹಾಕ್ಬೇಕು. ಇವಾಗ ತಗೊಳ್ತೀನಿ ನೋಡಿ. ಇದು ತುಂಡುದಲ್ಲ, ಸ್ವಲ್ಪ ಶಾರ್ಟ್ ಕೊಟ್ಟಿದ್ದಾರೆ. ಇಲ್ಲಿ ಫಸ್ಟ್ ಇಲ್ಲೂ ಹೋಗಿ ಕೊಟ್ಟಿದ್ದಾರೆ, ಮತ್ತು ಇದ್ರಲ್ಲೂ ಹೋಗಿ ಕೊಟ್ಟಿದ್ದಾರೆ. ಇವೆಲ್ಲ ಹಾಕ್ಬಿಟ್ಟು ಈ ಟಾಪಲ್ಲಿ ಒಂದು ಹೋಗಿ ಕೊಟ್ಟಿದ್ದಾರೆ. ಅದಕ್ಕೆ ಮ್ಯಾಚ್ ಮಾಡಬೇಕು. ಇವಾಗ ಮೇಲ್ಗಡೆ ಸ್ವಲ್ಪ ಬಂದಿದೆ. ಹಾಕಿದ್ಮೇಲೆ ಇಲ್ಲಿ ಕೆಳಗಡೆ ಫಸ್ಟು ಬಟನ್ ಹಾಕಬೇಕಿದು. ಬಟನ್ ಹಾಕುವಾಗ ಒಂದು ಸ್ವಲ್ಪ ಎಳ್ಕೊಂಡು ಹಿಂಗೆ ಹಾಕಿದ್ರೆ ಕರೆಕ್ಟಾಗಿ ಕೊಟ್ಟಿದ್ದಾನೆ. ಎಲ್ಲಿದು ಅಂತ ನೋಡ್ಕೊಂಡು ಹಾಕ್ಬೇಕು. ಈ ಕಡೆ ಎಡ್ಜ್ ಕಟ್ ಮಾಡಿರ್ತಾರಲ್ಲ, ಅದನ್ನ ನೋಡ್ಕೊಂಡು ಹಾಕ್ಬೇಕಷ್ಟೆ. ಇದು ಪ್ರೈವೇಟ್ ಅಲ್ಲ, ಇದು MDF ಶೀಟು. ಕೂತಿದೆ ಈಗ.
ಏ ಹಿಂದೆ ಬರ ಎತ್ತಕ್ಕೆ ಇಳ್ಸಕ್ಕೆ ಅಂದ್ರೆ ಈಗ ಅದು ಮಿಷನ್ ಇಲ್ಲ ಅಂತ ನೆಕ್ಸ್ಟ್ ಎಲ್ಲದು ಇಷ್ಟೇ ಅಂತ ಮಧ್ಯಾಹ್ನದಿಂದ ಸಂಜೆವರೆಗೂ ಮಾಡಿದೀವಿ ಇಷ್ಟೇ ಅಂತ ಹಿಂಜಸ್ ಕೊಟ್ಟಿದ್ದಾರೆ ಫೋನಾಗಿ ಸೇರಿಸ್ಬಿಟ್ಟು ಇಲ್ಲಿಗೆ ಸ್ಕ್ರೂ ಹಾಕಬೇಕು ಇವಾಗ ಇದನ್ನ ಇಟ್ಕೊಂಡು ಎತ್ತಿದ್ರೆ ಮೇಲೆ ಬರುತ್ತೆ ಆ ಮಧ್ಯಕ್ಕೂ ಕೊಟ್ಟಿದ್ದಾರೆ ಮಧ್ಯ ಎರಡನ್ನೂ ಸೇರಿಸ್ಬಿಟ್ಟು ಒಂದು ಹಿಂಜಸ್ ಹಾಕ್ಬಿಟ್ರೆ 4 ಕೊಟ್ಟಿದ್ದಾರೆ ಅನ್ಸುತ್ತೆ ಆ ಕಡೆಗೆ ಎರಡು ಈ ಕಡೆಗೆ ಅದೇ ಅದೇ 4 ಕೊಟ್ಟಿದ್ದಾರೆ ಬಟ್ ಅವರು ಒಂದು ಮಿಸ್ ಮಾಡಿದ್ದಾರೆ ಅನ್ಸುತ್ತೆ ನನಗೇನೋ ಏನ್ ಹೇಳಿ ಎರಡನ್ನ ಕಪಲ್ ಮಾಡಕ್ಕೆ ಮಧ್ಯಕ್ಕೆ ಈ ತರ ಫೋಲ್ಡ್ ಮಾಡೋದು ಬರುತ್ತೆ ಎರಡನ್ನ ಕಪಲ್ ಮಾಡೋದು ಬರುತ್ತೆ ಅದನ್ನ ಮಿಸ್ ಮಾಡಿದ್ದಾರೆ ಅದಿರ್ಬೇಕಿತ್ತು ಇದು ಮಿಷಿನ್ ಬೇಕಲ್ಲ ಇದನ್ನ ಹಾಕ್ಲಿಕ್ಕೆ ಇವಾಗ ಇದನ್ನ ಹಾಕಕ್ಕೆ ಮಿಷನ್ ಬೇಕು ಮಿಷನ್ ಅಂದ್ರೆ ಕೈಯಲ್ಲೇ ಹಾಕ್ಬೋದು ಒಂದ್ ಸ್ವಲ್ಪ ಸ್ಕ್ರೂ ಡ್ರೈವರ್ ಸ್ಟಾರ್ ಸ್ಕ್ರೂ ಡ್ರೈವರ್ ಬೇಕು ಸೊ ಇದು ಈಗ ಬೇಡ ಇನ್ನೊಂದ್ ದಿನ ಹಾಕೋಣ ಯಾವಾಗ್ಲಾದ್ರೂ ಅಲ್ಲಿ ಫ್ರೆಂಡ್ ಹತ್ರ ಮಿಷನ್ ತಗೊಂಡಾಗ ಸದ್ಯಕ್ಕೆ ಓಕೆ ನಾಟ್ ಬ್ಯಾಡ್ ಬಟ್ ನಾವು ಮಂಚದ ಮೇಲೆ ನಿಂತ್ಕೊಂಡು ತುಳಿತೀವಲ್ಲ ಮಾಮೂಲಿ ಮನೆಗಳಲ್ಲಿ ಅಷ್ಟೊಂದು ಗಟ್ಟಿ ಇರಲ್ಲ MDF ಶೀಟು ಬಟ್ ಓಕೆ ನೋ ಪ್ರಾಬ್ಲಮ್ ಇಷ್ಟೊಂದು ಗಟ್ಟಿ ಇರುತ್ತೆ ಅಂತ ಅನ್ಕೊಂಡಿಲ್ಲ ಚೆನ್ನಾಗಿದೆ ಸಖತ್ತಾಗಿದೆ ಮಂಚ ಓವರ್ ಆಲ್ ಹತ್ಬಿಟ್ಟ ಮಗನೆ ಇದು ಬೆಡ್ ಹಾಕೋಣ ಈಗ ಇವು ಹಿಂಜಸ್ ಎಲ್ಲ ಒಳಗಡೆ ಇಟ್ಟಿರೋಣ ಎಲ್ಲ ಒಂದು ಮಿಸ್ ಮಾಡಬೇಡಿ ಎಲ್ಲ ಬೇಕು ರೂಮ್ಗಳು ಸಮೇತ ಕವರಿಗೆ ಹಾಕಿ ಎತ್ತಿಟ್ಟಿರೋಣ ನೆಕ್ಸ್ಟ್ ಯಾವಾಗಾದ್ರೂ ಬರುವಾಗ ಹೇಳಿ ಮನೆ ಈಗ ಆಮೇಲೆ ಅದು ಮ್ಯಾಟ್ರಸ್ ಕವರ್ ಇತ್ತಲ್ಲ ಅವ್ರನ್ನೇ ಹಾಕ್ಬಿಟ್ಟು ಫೈನಲಿ ಫಿನಿಶ್ಡ್ ಆಯ್ತು ಇವಾಗ ಮಾರ್ಕೋ ಟಾಪ್ಸ್ ಎಲ್ಲ ಹೊತ್ತು ತರಿಸಿದ್ವಲ್ಲ ಅದು ಅನ್ಬಾಕ್ಸಿಂಗ್ ವಿಡಿಯೋ ಇದೆಯಲ್ಲ ಹಾಕೋಣ ಅಲ್ವಾ ಬೆಡ್ದು ಆಗ್ಲೇ ಹತ್ಬಿಟ್ನಂತೆ ಮೌರ್ಯ ನೈಸ್ ಅಲ್ವಾ ಸೂಪರ್ ರೂಮ್ ಫುಲ್ ಫಿಲ್ ಆಯ್ತು ಇವಾಗ ಒಳ್ಳೆ ಪೇಂಟಿಂಗ್ ಹಾಕ್ಬಿಟ್ರೆ ಸಖತ್ತಾಗಿ ಕಾಣಿಸುತ್ತೆ ನೈಸ್ ಅನ್ಬಾಕ್ಸಿಂಗ್ ಮಾಡ್ಬಿಡೋಣ ಅಂತ ಇದು ಎಷ್ಟಕ್ಕೆ ಸಿಕ್ಕಿದೆ ನಮಗೆ ಬಿಲ್ಲು ಇಲ್ಲೇ ಇದೆ 13,000ಕ್ಕೆ 13,000ಕ್ಕೆ ಸಿಕ್ತು 16,000 ಇರುತ್ತಲ್ವಾ ಹೌದು 16,000 ಆಯ್ತು ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ ಟ್ಯಾಗ್ ಬಿಡ್ತಾ ಇದ್ದೀನಿ ಟ್ಯಾಗ್ ಬಿಡ್ತಾ ಇದೆ ಭಯಾನಕ ವೇಟ್ ಇದೆ ಹೌದು ತುಂಬಾ ವೇಟ್ ಇದೆ ಹಿಂಗೆ ಪ್ಯಾಕ್ ಮಾಡಿದಾರಲ್ಲ ಅದು ಅಂದ್ರೆ ವ್ಯಾಕ್ಯೂಮ್ ಪ್ರೆಷರ್ ಅಲ್ಲಿ ಅದು ವ್ಯಾಕ್ಯೂಮ್ ಹೊರಗಡೆ ಹೋದ್ರೆ ವ್ಯಾಕ್ಯೂಮ್ ತಗೊಂಡ್ರೆ ಮುಗೀತಲ್ಲ ಓಪನ್ ಆಗ್ಬಿಡುತ್ತೆ ಇದೇನಿದು ಸೀಸರ್ ಆ ಕಡೆನೂ ಒಂದಿದೆ ಅಲ್ಲಿ ಕಟ್ ಮಾಡ್ಲಿಕ್ಕೆ ಅನ್ಸುತ್ತೆ ಅದೇ ಪ್ಯಾಕ್ ಮಾಡಿರ್ತಾರಲ್ಲ ಏಯ್ ಫುಲ್ಲು ವ್ಯಾಕ್ಯೂಮು ಪ್ಯಾಕ್ ಮಾಡಿಟ್ಟಿಲ್ಲ ಇದು ಏನಕ್ಕಾದ್ರೂ ಕವರ್ ಮೆತ್ತಕ್ಕಾಗತ್ತಲ್ಲ ಹೌದು ಚೆನ್ನಾಗಿ ಬರುತ್ತೆ ಎಷ್ಟು ಸುತ್ತಿದ್ದಾರೆ ತಲೆ ಕೆರ್ಕೋತಿದ್ದ ನಿಮಗ ಇದೇನು ಓಪನ್ ಆಗ್ತಿಲ್ವಲ್ಲ ಅಂತ ಏನಿದು ಚಿನ್ನ ಅಯ್ಯೋ ಈ ಕವರ್ ಸರಿಯಾಗಿದೆ ಹೋಗುತ್ತೆ ತುಂಬಾ ಇದೆ ಮಾಡ್ಕೊಂಡು ಒಳಗಾಗುತ್ತೆ ಎಲ್ಲಿ ಮಗ ಹಿಂದಕ್ಕೆ ಅದು ಚೇರ್ ತೆಗಿ ಚಿನ್ನು ಸ್ಟೂಲ್ ತೆಗಿಯೋದು ಮುಗೀತು ಕಟ್ ಮಾಡಿದ್ರೆ ಓಪನ್ ಇಲ್ಲ ಓಪನ್ ಮಾಡೋಣ ಸ್ಟಾರ್ಟ್ ಬಂದ್ಮೇಲೆ
ಕಿಂಗ್ ಸೈಜ್ ಅಲ್ವಾ, ದೊಡ್ಡದಿದೆ. ಎಲ್ಲಿ ಬಂಗಾರ ಈ ಕಡೆ ಬಾ, ಮಮ್ಮಿ ಕಡೆ ಹೋಗು. ಬಚ್ಚಿನ ಸ್ಪೆಷಲ್ ಸೀಸರ್ ಕೊಟ್ಟಿದ್ದಾರೆ. ಇದು ಬೆಡ್ಗೆ ಯಾವುದೇ ಏಟಾಗ್ದಂಗೆ ಕಟ್ ಮಾಡುತ್ತೆ. ಇದೆಯಲ್ಲ ಈ ಥರ ಇಟ್ಕೊಂಡು ಹೋದ್ರೆ ಸಾಕು. ಮಾಡಿದಾರಲ್ಲ ಇದೇನು ಈ ಥರ ಇದೆಯಲ್ಲ ಅನ್ಕೋತಿದ್ದೆ. ನಾವು ಒಂದು ಸೈಡ್ ಮಾತ್ರ ಕಟ್ ಮಾಡಿದ್ದೀವಿ. ಟ್ರಾನ್ಸ್ಪೋರ್ಟೇಷನ್ ಮಾಡಬೇಕಾದ್ರೆ ಇದನ್ನ ಹಂಗೆ ಎಳ್ಕೊಬಿಡೋಣ ಅಲ್ವಾ. ಒಂದು ಸೈಡ್ ಮಾಡಿದ್ರೆ ಸಾಕು. ಒಂದು ಸೈಡ್ ಮಾಡಿದ್ರೆ ಸಾಕು, ಎಳ್ಕೊಬೋದು. ಹಿಂಗೆ ಎಳ್ಕೊಬಿಡ್ಬೋದು. ಇದು ಇಲ್ಲಿ ಇದೆಯಲ್ಲ ನೋಡಿ, ಈಗ ಎಷ್ಟು ಬಂತು? 8 ಇಂಚಸ್ ಹೈಟ್ ಬಂದಿದೆ. ಈಗ ನೋಡಿ ಅದು ಸ್ಪ್ರಿಂಗ್ ಥರ. ಮೌರ್ಯ ನೋಡಿ ಅಲ್ಲಿ ಸ್ವಲ್ಪ. ಮೌರ್ಯ ನೋಡಿ ಇಲ್ಲಿ ಬಿಟ್ಟಿದ್ದಾರೆ. ಅವನಿಗೆ ಈ ರೀತಿ ಬೆಡ್ ಅಂದ್ರೆ ಇಷ್ಟ ಆಗುತ್ತೆ. ಮೌರ್ಯನಿಗೆ ಫುಲ್ ಖುಷಿ ಆಗಿದೆ ನೋಡಿ ಇಲ್ಲಿ ಬೆಡ್ಡು. ನಾವು ಅನ್ಕೊಂಡಂಗೆ ಬಂದಿದೆ. ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಕ್ವಾಲಿಟಿ ನೈಸ್ ಕ್ವಾಲಿಟಿ, ವರ್ತ್ ಫಾರ್ ಮನಿ. ಈಗ 13,000ಗೆ ಸಿಕ್ಕಿದೆ ನಮಗೆ. ಈಗ 16,000 ಇದೆ ಇದು ಸ್ಲೀಪರ್ದು. ವ್ಯಾಕ್ಯೂಮ್ ಇದು ಮಾಡಿದ್ರಿಂದ ಹಂಗಾಗಿತ್ತು ನೋಡಿ. ಇಲ್ಲಿ ಹೈಟ್ ಎಷ್ಟು ಥಿಕ್ನೆಸ್ ಬಂದಿದೆ. ಆ್ಯಕ್ಚುಲಿ ಕ್ವಾಲಿಟಿನೂ ಅಷ್ಟೇ ಇದ್ರದ್ದು. ಚೆನ್ನಾಗಿದೆ, ತುಂಬ ಕ್ವಾಲಿಟಿ ಚೆನ್ನಾಗಿದೆ. ಬಟ್ ಏನಂದರೆ ವೈಟ್ ಅನ್ನೋದಷ್ಟೇ ಇದು. ಇದಕ್ಕೆ ಕವರ್ ಹಾಕ್ಕೋಬೇಕು. ಇನ್ನೊಂದು ಮಗ ಮತ್ತು ತೀರ್ಥ ಬಿಟ್ಟರೆ ಕಷ್ಟ. ರಾತ್ರಿ ನನ್ನ ಮಗ ಬಿಡಲ್ಲ ಅಷ್ಟು ಸುಲಭವಾಗಿ. ಕವರ್. ಸ್ನೇಹಿತರೆ, ಯಾರಾದರೂ ಕಾಟ್ ಮತ್ತು ಬೆಡ್ಡನ್ನು ತೊಗೊಳ್ಳೋ ಅಂಥ ಆಲೋಚನೆಯಲ್ಲಿ ಇರೋರು ಇದನ್ನು ಬೈ ಮಾಡೋಕ್ಕೆ ಒಂದು ಸಲ ನೋಡ್ಬೋದು ಅಂತ ನನ್ನ ಸಜೆಷನ್. ಯಾಕಂದರೆ ಇವೆರಡೂ ಪ್ರಾಡಕ್ಟ್ಗೆ ನಾನು 5 ಸ್ಟಾರ್ ರೇಟಿಂಗ್ ಕೊಡೋಕ್ಕೆ ಇಷ್ಟಪಡ್ತೀನಿ. ಮಸ್ಟ್ ಬೈ ಪ್ರಾಡಕ್ಟ್. ಸ್ನೇಹಿತರೆ, ಇಲ್ಲಿಗೆ ಇವತ್ತಿನ ನಮ್ಮ ವಿಡಿಯೋನ ಕೊನೆಗೊಳಿಸ್ತಾ ಇದ್ದೀವಿ. ದಯವಿಟ್ಟು ನಿಮ್ಮೆಲ್ಲರ ಸಲಹೆ ಸಹಕಾರಗಳು ಎಂದಿನಂತೆ ನಮ್ಮ ಚಾನಲ್ ಮೇಲೆ ಇರಲಿ ಅಂತ ಹೇಳಿ ಎಲ್ರಿಗೂ ಧನ್ಯವಾದಗಳನ್ನ ಸಮರ್ಪಿಸ್ತಾ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.